ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ ಈ ಒಂದು ಗ್ರಾಫಲ್ಲಿ ಇರುವಂತಹ ಈ ಶೇಡೆಡ್ ಪೋರ್ಷನ್ ಅಥವಾ ಈ ಒಂದು ಮೊಬ್ಬಾದ ಭಾಗದ ಒಂದು ನಿರ್ದಿಷ್ಟ ವಿಸ್ತೀರ್ಣ ಅಥವಾ ಒಂದು ಏರಿಯಾವನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕಂತ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಟೈಪ್ ಆಫ್ ಕ್ವಶನ್ನು ಮುಂಬರುವ ಒಂದು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಗಳಲ್ಲಿ ಮತ್ತು ಇನ್ನಿತರ ಎಕ್ಸಾಮ್ಗಳಲ್ಲಿ ನೀವು ನೋಡ್ಬೋದು. ಸೊ ಇದು ಲ್ಯಾಂಡ್ ಸರ್ವೇಯರಲ್ಲಿ ಅಟ್ಲೀಸ್ಟ್ ಒಂದು ಕ್ವಶನ್ ಆದರೂ ನೋಡಲಿಕ್ಕೆ ನಿಮಗೆ ಸಿಗ್ತದೆ. ಸೊ ಇಲ್ಲಿ ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾ ಇದ್ದರು, ಸೊ ಈ ಥರ ಶೇಡೆಡ್ ಪೋರ್ಷನ್ ಕೊಟ್ಟರೆ ಈ ಥರ ಒಂದು ಶೇಡೆಡ್ ಪೋರ್ಷನ್ದು ಏರಿಯಾ ಅಥವಾ ನಾನ್ ಶೇಡೆಡು ಅಂದರೆ ಮೊಬ್ಬಾದ ಭಾಗ, ಶೇಡೆಡ್ ಅಂದರೆ ಮೊಬ್ಬಾದ, ಓಕೆನಾ. ಸೊ ಈ ಒಂದು ಭಾಗದ ವಿಸ್ತೀರ್ಣವನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕಂತ ಇಲ್ಲಿ ಹೇಳ್ತೀನಿ ನೋಡಿ. ಮೊದಲಿಗೆ ನೀವೇನು ಮಾಡಬೇಕು, ಸೊ ಇಷ್ಟೆಲ್ಲ ಏನಿದೆಯಲ್ಲ ಇದೆಲ್ಲ ಮೊಬ್ಬಾದ ಭಾಗ ಅಥವಾ ಶೇಡೆಡ್ ಪೋರ್ಷನ್. ಇದೆಲ್ಲ ಏನಿದೆಯಲ್ಲ ಇಷ್ಟು ಇದೆಲ್ಲ ಇದೇನು ಇದು ನಾನ್ ಶೇಡೆಡ್, ಓಕೆನಾ. ಸೊ ಇಲ್ಲಿ ಮೊದಲಿಗೆ ನೀವು ಸಿಂಪಲ್ ಇಲ್ಲಿ ಸ್ಕ್ವೇರ್ ಕೊಟ್ಟಿದ್ದಾನೆ, ಓಕೆನಾ. ಇದು ಸ್ಕ್ವೇರ್ ಕೊಟ್ಟಿದ್ದಾನೆ, ಇದು 1 ಸ್ಕ್ವೇರ್ ಅಂದರೆ ಇದು 1 ಚದರ್ ಮೀಟರ್ ಅಂತ ನೀವು ಏನಪ್ಪ ಕನ್ಸಿಡರ್ ಮಾಡಬೇಕು, ಓಕೆನಾ. ಈಗ ಫಾರ್ ಎಕ್ಸಾಂಪಲ್ಲು ಈಗ ಇದೊಂದು ಪೋರ್ಷನ್ ಇದ್ದರೆ, ಓಕೆನಾ, ಇಲ್ಲಿ ನೋಡಿ, ಈಗ ಇಷ್ಟಿದ್ದರೆ ಇದು 1 ಮೀಟರ್ ಅಥವಾ 1 ಸೆಂಟಿಮೀಟರ್ ಏನೇ ತಗೊಳ್ಳಿ, ಇದು 1, ಇದು ಕೂಡ 1, ಇದು ಕೂಡ 1. ಈಗ ನೋಡಿ ಸ್ಕ್ವೇರ್ದು ಏನಿರುತ್ತಪ್ಪ, ಏರಿಯಾ ಆಫ್ ಸ್ಕ್ವೇರ್ ಏನು ಎ ಸ್ಕ್ವೇರ್ ಇರುತ್ತೆ, ಓಕೆನಾ. ಸೊ ಇದು ಎ ಇರುತ್ತೆ, ಇದು ಎ ಇರುತ್ತೆ, ಇದು ಎ, ಇದು ಎ, ಓಕೆನಾ. ಸೊ ಇಲ್ಲಿ ನಾವು ಏನು ಮಾಡೋದು, ಟೋಟಲ್ ಒಂದು ಈ ಸೆಕ್ಷನ್ದು ಏನು ತಿಳ್ಕೊಳ್ಳೋಣ, 1 ಚದರ್ ಮೀಟರ್. ಸೊ ಇಲ್ಲೇನು ಕೊಟ್ಟಿದ್ದಾರೆ ಆಪ್ಷನಲ್ಲಿ, ಓಕೆ, 1 ಚದರ್ ಮೀಟರ್ ಅಂತ ತೊಗೊಳ್ಳಿ, ಇಷ್ಟು 1 ಚದರ್ ಮೀಟರ್. ಸೊ ಈಗ ಸಿಂಪಲ್ಲಾಗಿ ಏನು ಮಾಡೋದು, ಇಲ್ಲಿ ಎಷ್ಟು ಸ್ಕ್ವೇರ್ ಅದಾವ ಅದನ್ನು ನಾವು ಕೌಂಟ್ ಮಾಡೋದು. ಇಲ್ಲಿ ನೋಡಿ ಕೌಂಟ್ ಮಾಡಿ, ಫುಲ್ಲು ಸ್ಕ್ವೇರ. ಈಗ ಕೆಲವೊಂದು ಹಾಫ್ ಸ್ಕ್ವೇರ್ ಇದ್ದಾವೆ ಅಥವಾ ಮುಕ್ಕಾಲು ಭಾಗ ಇದ್ದಾವೆ ಅಥವಾ ಕಾಲು ಭಾಗ ಇದ್ದಾವೆ, ಓಕೆನಾ. ಸೊ ಫುಲ್ 100% ಈ ಥರ ಸ್ಕ್ವೇರ್ ಇದ್ದರೆ ಅದನ್ನು 1 ಅಂತ ಕನ್ಸಿಡರ್ ಮಾಡೋದು. ಇಲ್ಲಿ ನೋಡಿ, ಇದು 1 2 3 4 5 6 7 8 9 10 11 12 13 14 15 16 17 18 19 ಟೋಟಲ್ ಎಷ್ಟಿದಾವಪ್ಪ, ಫುಲ್ ಸ್ಕ್ವೇರ್ ಎಷ್ಟಿದಾವೆ, 19 ಇದಾವೆ, ಓಕೆನಾ. ಈಗ ಇದು 19 ಆಯ್ತು ನಮ್ಮದು. ಬಟ್ ಈಗ ಶೇಡೆಡ್, ಈಗ ಇಲ್ಲಿ ಶೇಡೆಡ್ ನೋಡೋಣ, ಸಾರಿ ಶೇಡೆಡ್ ಅಲ್ಲ, ಹಾಫ್ ಇದ್ದದ್ದು. ಈಗ ನೋಡಿ ಇಷ್ಟು, ಇದು ಅದರ ಪಕ್ಕಕ್ಕೆ ಇರುತ್ತೆ ಅದರದ್ದು ಹಾಫ. ಇದು ನೋಡಿ, ಇದು ಕರೆಕ್ಟಾಗಿ ಏನಿದೆಯಪ್ಪ, ಹಾಫ್ ಇದೆ ಇದು, ಓಕೆನಾ. ಸೊ ಇದು ಕೂಡ ಹಾಫ್ ಇದೆ. ಇವೆರಡು ಕೂಡಿಸಿರ ಏನಾಗುತ್ತೆ, ಒಂದು ಸ್ಕ್ವೇರ್ ತಯಾರಾಗುತ್ತೆ, ಓಕೆನಾ. ಇದು ಎರಡು ಕೂಡಿ ಒಂದಾಗತ್ತೆ, ಅರ್ಥ ಆಯ್ತಾ. ಇಲ್ಲಿ ಇದು ಓಕೆನಾ, ಇದು ಕೂಡಿ 1 ಮಿನಿಟ್ ಕಲರ್ಫುಲ್ ಮಾಡೋಣ, ಓಕೆ. ಸೊ ಇದು ನೋಡಿರಿ, ಇದು ಕೂಡಿ ಮತ್ತು ಇದು ಕೂಡಿ ಇಷ್ಟಿದೆಯಲ್ಲ. ಸೊ ಇವು ಎರಡು ಕೂಡಿ ಏನಾಗುತ್ತವ, ಸೆಕೆಂಡ್ ಮತ್ತೊಂದು ಆಗ್ತೈತಿ, ಓಕೆನಾ. ಸೊ ನೆಕ್ಸ್ಟ್ ಈ ಒಂದು ಭಾಗ ಕೂಡಿ ಈ ಒಂದು ಭಾಗ ಕೂಡಿ, ಓಕೆನಾ, ಇದು 3ನೇ ಸ್ಕ್ವೇರ್ ಆಗುತ್ತೆ.
ನೆಕ್ಸ್ಟ್ ಈಗ ಇಲ್ಲಿ ಮೇಲಕ್ಕೆ ಬರೋಣ. ಈ ಒಂದು ಭಾಗ ಕೂಡಿ ಮತ್ತೊಂದು ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿಗ ಈ ಒಂದು ಭಾಗ, ಒಂದು ಮಿನಿಟ್, ಈ ಒಂದು ಭಾಗ ಕೂಡಿ ಮತ್ತೊಂದು ಸ್ಕ್ವೇರ್ ಆಗುತ್ತೆ, ಅಂದರೆ ಟೋಟಲ್ 5 ಅದು. ಈಗ ಏನು ಮಾಡೋದಪ್ಪ ಅಂದ್ರೆ, ಇಲ್ಲಿ ನೋಡಿ, ಇದೇನಿದೆಯಲ್ಲ ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ. ಸ್ವಲ್ಪ ಮಿಸ್ ಅಂದ್ರೆ ಈ ಸ್ವಲ್ಪ ಇರೋದು ಯಾವುದಪ್ಪ ಐತಿ ಇಲ್ಲಿ ಸ್ವಲ್ಪ ಇರೋದು ಯಾವುದು? ಸೊ ಇಲ್ಲಿ ಸ್ವಲ್ಪ ಇರೋದಂದರೆ ಈಗ ಈ ಒಂದು ಭಾಗ ತಗೊಳ್ಳೋಣ, ಓಕೆನಾ. ಸೊ ಇವೆರಡು ಕೂಡಿ 6 ಅಂದರೆ ಒಂದಾಗತ್ತೆ ಮತ್ತೊಂದು, ಓಕೆನಾ. ನೆಕ್ಸ್ಟ್ ಈ ಭಾಗ ಓಕೆ, ಈ ಭಾಗ ಕೂಡಿ ಎಷ್ಟಾಗತ್ತಾ? 7 ಆಗುತ್ತಾ? 7 ಆಗುತ್ತಾ? ಮತ್ತು ಇಲ್ಲಿ ಇದೊಂದು ಭಾಗ ಇಷ್ಟು ಉಳಿಯುತ್ತೆ ಇದು, ಓಕೆನಾ. ಇಷ್ಟು ಉಳಿಯುತ್ತೆ ಅಂದರೆ ಏನಪ್ಪ, ಒಂದು ಅದನ್ನು ನೀವು 0.5 ಅಂತ ಕನ್ಸಿಡರ್ ಮಾಡ್ಬೋದು. ಈಗ ಟೋಟಲ್ 7 ಅದಾವೆ, ಓಕೆನಾ. ಇದು 1 2 3 4 5 6 7 ಪ್ಲಸ್ 7 ಎಷ್ಟಾದ ಟೋಟಲ? 26, ಓಕೆನಾ. 26 ಅದು ಅಂದ್ರೆ ಈಗ ಇಲ್ಲಿ 0.5 ಐತಿ, ಓಕೆನಾ. 0.5 ಅಂದರೆ 26.5, ಅಪ್ರಾಕ್ಸಿಮೇಟ್ಲಿ 26 or 27 ಅಂತ ಇಲ್ಲಿ ಟೋಟಲ್ ನಿಮ್ಮದು ಒಂದು ಚದರ ಕಿಲೋಮೀಟ್ರ್ ಆಗುತ್ತೆ, ಓಕೆನಾ. ಅರ್ಥ ಆಯ್ತಾ? ಏನೂ ಇಲ್ಲಪ್ಪ, ಸಿಂಪಲ್ ಇದೊಂದು ಸ್ಕ್ವೇರ್ದು ಒಂದೊಂದು ಇದನ್ನು 1 1 1 1 ಅಂತ ನೀವು ಇದು ಮಾಡೋದು. ಇವು ಹಾಫ್ ಏನಿರ್ತಾವಲ್ಲ, ಸೊ ಇವೆಲ್ಲ 1 1 1 ಅಂತ ನೀವು ಅಜ್ಯೂಮ್ ಮಾಡ್ಕೋಬೇಕು, ಓಕೆನಾ. ಇವು 2 ಓಕೆನಾ. ಅಂದರೆ ಆಲ್ಮೋಸ್ಟ್ ಆಲ್ ಇಲ್ಲಿ 27 ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ, ಓಕೆನಾ. ಕರೆಕ್ಟ್, ಯಾಕಂದ್ರೆ 26.5 ಅಂದರೆ 0.5 ಅಲ್ಲ, 0.5 ಅಥವಾ 6 ಬರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 27, ಓಕೆನಾ. ಸೊ ಇದ್ರದ್ದು ಏರಿಯಾ ಏನು ಬಂತು? 27, ಓಕೆನಾ. ಸೊ ಇಲ್ಲಿ ಆಪ್ಷನಲ್ಲಿ ನೋಡಿ, ಎಸ್ 27 ಇದೆ. 27 ಇಸ್ ದ ರೈಟ್ ಆನ್ಸರ್. ಮುಂದಿನ ಒಂದು ಸೆಷನಲ್ಲಿ ವೆನ್ ಡಯಾಗ್ರಾಮ್ ಅಂದ್ರೆ ಏನು? ಈ ಟೈಪ್ ಇರ್ತಾವಲ್ಲ, ಸೊ ಈ ಟೈಪ್ ವೆನ್ ಡಯಾಗ್ರಾಮ್ಸು ಅಥವಾ ಈ ಟೈಪು, ಓಕೆನಾ. ಸೊ ಈ ಟೈಪ್ ಒಂದು ವೆನ್ ಡಯಾಗ್ರಾಮ್ಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕಂತ ನಾನು ನಿಮಗೆ ಮುಂದಿನ ಒಂದು ಸೆಷನಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಮತ್ತು ಈ ಒಂದು ವಿಡಿಯೋದ ತೆಳಗೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ KPSC ಎಲ್ಲ ಕಂಡಕ್ಟ್ ಮಾಡೋ ಕ್ವೆಶ್ಚನ್ ಪೇಪರು ಮತ್ತು ಈ ಲ್ಯಾಂಡ್ ಸರ್ವೇಯರ್ ಅದು ಒಂದು ಕ್ರ್ಯಾಶ್ ಕೋರ್ಸು ಮತ್ತು ಲ್ಯಾಂಡ್ ಸರ್ವೇಯರ್ದು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಗಳ ಎಲ್ಲ ಒಂದು ವಿಡಿಯೋಗಳನ್ನು ಇಲ್ಲಿ ಈ ಡಿಸ್ಕ್ರಿಪ್ಷನ್ ಕೆಳಗಡೆ ನಾನು ನಿಮಗೆ ಲಿಂಕಲ್ಲಿ ಕೊಟ್ಟಿರ್ತೀನಿ. ಸೊ ಆ ಒಂದು ವಿಡಿಯೋಗಳನ್ನು ತಪ್ಪದೆ ನೋಡಿ, ಹಾಗೆ ಅದರ ಉಪಯೋಗವನ್ನು ನೀವು ನಿಮ್ಮ ಮುಂಬರುವ ಒಂದು ಎಕ್ಸಾಮ್ಗಳಲ್ಲಿ ಪಡೆದುಕೊಳ್ಳಿ, ಓಕೆನಾ. ಸೊ ಮತ್ತು ಇನ್ನೊಂದು ಹೇಳುವ ಒಂದು ವಿಶೇಷ ಏನಂದರೆ, ನಾನು ಲ್ಯಾಂಡ್ ಸರ್ವೇಯರ್ ಕ್ರ್ಯಾಶ್ ಕೋರ್ಸ್ ಅಂತ ಒಂದು ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ, ಓಕೆನಾ. ಸೊ ಅದರಲ್ಲಿ ಅಪ್ ಟು 120 ವಿಡಿಯೋಸನ್ನು ಮಾಡಿದ್ದೀನಿ, ಓನ್ಲಿ ಫೋಕಸಿಂಗ್ ಆನ್
ಓನ್ಲಿ ಆನ್ ಸ್ಪೆಸಿಫಿಕ್ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ 2 ಆನ್ ರಿಗಾರ್ಡಿಂಗ್ ಪೇಪರ್ 2 ಅಷ್ಟೇ ಆ ಒಂದು ವಿಡಿಯೋಗಳನ್ನು ಮಾಡಿದ್ದೀನಿ. ಸೊ ಆ ವಿಡಿಯೋವನ್ನು ಕೂಡ ತಪ್ಪದೆ ನೋಡಿ. ಧನ್ಯವಾದಗಳು.